ಸಮಾಜ ಕಲ್ಯಾಣ ಕೆಎಚ್ ಮುನಿಯಪ್ಪಜಿಗೆ, ಸಮಾಜ ಕಲ್ಯಾಣ ಸಚಿವರ ಕೆಎಚ್ ಮುನಿಯಪ್ಪಜಿಗೆ, ಕೆ ಶಿವಕುಮಾರ್ಗೆ, ರಾಮಯ್ಯಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಕೋಲಾರದ ಕಾಂಗ್ರೆಸ್ ಹೈಕಮಾಂಡ್ ಕೆಎಚ್ ಮುನಿಯಪ್ಪಜಿಗೆ, ಕೋಲಾರದ ಹುಲಿ ಕೆಎಚ್ ಮುನಿಯಪ್ಪಜಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ, ಕೆ ಶಿವಕುಮಾರ್ಗೆ, ಕೋಲಾರ ಕಾಂಗ್ರೆಸ್ ಹೈಕಮಾಂಡ್ ಕೆಎಚ್ ಮುನಿಯಪ್ಪಜಿಗೆ, ಕೋಲಾರದ ಕಾಂಗ್ರೆಸ್ ನ ಹುಲಿ ಕೆಎಚ್ ಮುನಿಯಪ್ಪಜಿಗೆ, ಸಮಾಜ ಕಲ್ಯಾಣ ಕೆಎಚ್ ಮುನಿಯಪ್ಪಜಿಗೆ, ಸಮಾಜ ಕಲ್ಯಾಣ ಸಚಿವರ ಕೆಎಚ್ ಮುನಿಯಪ್ಪಜಿಗೆ, ಕೆ ಶಿವಕುಮಾರ್ಗೆ, ರಾಮಯ್ಯಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಕೋಲಾರದ ಕಾಂಗ್ರೆಸ್ ಹೈಕಮಾಂಡ್ ಕೆಎಚ್ ಮುನಿಯಪ್ಪಜಿಗೆ, ಕೋಲಾರದ ಹುಲಿ ಕೆಎಚ್ ಮುನಿಯಪ್ಪಜಿಗೆ, ಸಮಗ್ರ ದಲಿತ ಸಮಾಜಕ್ಕೆ ಸಿಕ್ಕಿದಂತ ನ್ಯಾಯ ಕೆಎಚ್ ಮುನಿಯಪ್ಪಜಿಗೆ, ಸಮಾಜ ಕಲ್ಯಾಣ ಇಲಾಖೆಯ ನೂತನ ಸಚಿವರಾದಂತ ಕೆಎಚ್ ಮುನಿಯಪ್ಪಜಿಗೆ, ಕಾಂಗ್ರೆಸ್ನ ಹಿರಿಯ ಸಚಿವರಾದಂತ ಕೆಎಚ್ ಮುನಿಯಪ್ಪಜಿಗೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಏನು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ದಲಿತ ಸಮುದಾಯ ಇರುವಂತ ಜಿಲ್ಲೆ ಅಂದ್ರೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇವತ್ತು ಕೋಲಾರ ಜಿಲ್ಲೆಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸ್ಥಾನ ದೊರೆತಿರ್ಲಿಲ್ಲ ಮೊದಲಿಂದನೂ. ಈಗ ಕೋಲಾರ ಜಿಲ್ಲೆಗೆ ಸೂಕ್ತ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಎಐಸಿಸಿ ಅಧ್ಯಕ್ಷರು ಆದಂತಹ ಹಾಗೂ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಏನು ಹೈಕಮಾಂಡ್ನ ಉಳಿದ ಸುರ್ಜೇವಾಲಾ ಸಾಹೇಬ್ರಾಗ್ಬೋದು, ಕೆ.ಸಿ. ವೇಣುಗೋಪಾಲ್ ಸಾಹೇಬ್ರಾಗ್ಬೋದು, ಅವರ ಆದಿಯಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಒಳ್ಳೆಯ ಅನುಭವಿ ರಾಜಕಾರಣಿಯನ್ನ ನಮ್ಮ ಕೋಲಾರ ಜಿಲ್ಲೆಯ ಹೈಕಮಾಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಕೆಎಚ್ ಮುನಿಯಪ್ಪ ಅವ್ರನ್ನ 7 ಸಾರಿ ಇಲ್ಲಿ ಲೋಕಸಭೆಗೆ ಪ್ರತಿನಿಧಿಸಿ ಗೆದ್ದಿರುವಂಥ ಇತಿಹಾಸ ಇರುವಂಥವರು ಹಾಗೂ ಇಡೀ ರಾಜ್ಯಕ್ಕೆ ಕಷ್ಟಕಾಲದಲ್ಲಿ ಅನ್ನಭಾಗ್ಯವನ್ನು ನೀಡಿದಂತಹ ಒಳ್ಳೆ ಅನುಭವಿ ರಾಜಕಾರಣಿಗೆ ಇವತ್ತು ಜಿಲ್ಲೆಯಾದ್ಯಂತ ಇರುವಂಥ ದಲಿತ ಸಮುದಾಯಕ್ಕೆ ಒಳ್ಳೆ ಸೂಕ್ತ ಸ್ಥಾನಮಾನ ನೀಡಬೇಕು, ಇಲ್ಲಿನ ದಲಿತರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯನ್ನ ಒಳ್ಳೆ ಅನುಭವಿ ರಾಜಕಾರಣಿ, ಒಳ್ಳೆ ಒಂದು ತಾಳ್ಮೆಯಿಂದ ಸಹಾನುಭೂತಿಯಿಂದ ವರ್ತಿಸುವಂತ ರಾಜಕಾರಣಿ, ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ರಾಜಕಾರಣಿ, ಯಾವುದೇ ಗೊಂದಲವಿಲ್ಲದೆ ಅಜಾತ ಶತ್ರುಗಳಾಗಿರ್ತಕ್ಕಂಥ ನಮ್ಮ ಕೆಎಚ್ ಮುನಿಯಪ್ಪಾಜಿ ಅವರಿಗೆ ಇವತ್ತು ಒಳ್ಳೆಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಸಚಿವ ಸಂಪುಟದಲ್ಲಿ ನೀಡಿರತಕ್ಕಂಥದ್ದು ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ಹಾಗೂ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆ ಅಭೂತಪೂರ್ವ ಸ್ವಾಗತವನ್ನ, ಅದ್ದೂರಿಯ ಅಭಿನಂದನೆಗಳನ್ನ ತಿಳಿಸುವ ಸಲುವಾಗಿ ಇವತ್ತು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ಏನು ಪಟಾಕಿ ಸಿಡಿಸಿ ಒಂದು ಸಿಹಿಯನ್ನು ನೀಡುವ ಮುಖಾಂತರ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ. ಕೆಎಚ್ ಮುನಿಯಪ್ಪಾಜಿ ಅವರು ಒಳ್ಳೆಯ ಕೆಲಸವನ್ನ ಮಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನಮ್ಮ